ನಮಸ್ಕಾರ ಗೆಳೆಯರೇ. ಗಡಿಯಲ್ಲಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ಭಾರತವು ಚೀನಾವನ್ನು ಯಾವ ರೀತಿಯಲ್ಲಿ ಅಚ್ಚರಿಗೊಳಿಸಿದೆ ಅಂದರೆ ಇದರಿಂದ ಚೀನಾ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿದೆ. ಭಾರತದ ಶಕ್ತಿಯ ಮುಂದೆ ಚೀನಾದ HQ-9 ಅಥವಾ LY-18 ನಂಥ ಶಸ್ತ್ರಾಸ್ತ್ರಗಳ ಶಕ್ತಿ ಧೂಳಿಪಟವಾಗಲಿದೆ. ಚೀನಾದ ಗಡಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಪರ್ವತಗಳಲ್ಲಿ ವಾಯು ಭದ್ರತೆಯ ಹೆಸರಿನಲ್ಲಿ ಏನೂ ಇಲ್ಲದ, ಅಂದರೆ ರಸ್ತೆಗಳು ಇಲ್ಲದ ಅಥವಾ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ಗಳು ಇಲ್ಲದ ಹಾಗೂ ಮಿಸೈಲ್ ಡಿಫೆನ್ಸು ದೂರದ ಕಲ್ಪನೆಯಾಗಿದ್ದ ಆ ಕಾಲ ಈಗ ಕಳೆದು ಹೋಗಿದೆ. ರಷ್ಯಾದ S-400 ಬಂದ ನಂತರವೇ ಭಾರತಕ್ಕೆ ಲಾಂಗ್ ರೇಂಜ್ನ ಮಿಸೈಲ್ ಡಿಫೆನ್ಸ್ ಸಿಕ್ಕಿತ್ತು. ಇದಕ್ಕೂ ಮೊದಲು ಭಾರತವು ಯಾವುದೇ ರೀತಿಯ ಲಾಂಗ್ ರೇಂಜ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರಲಿಲ್ಲ. ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮು 2012ರಲ್ಲಿ ಸೇನೆಗೆ ಸೇರ್ಪಡೆಯಾಗಿತ್ತು. ಆದರೆ ಸರ್ಕಾರವು ಇದಕ್ಕೆ ನಿಯೋಜನೆ ಹೆಸರಿನಲ್ಲಿ ಯಾವುದೇ ಪ್ರಮುಖ ಅನುಮೋದನೆಯನ್ನ ನೀಡಲಿಲ್ಲ. ಸೊ ಇದೆಲ್ಲವೂ ಈಗ ಹಳೆಯದಾಗಿದ್ರೂ ಇವತ್ತಿಗೆ ಭಾರತದ ಮಿಸೈಲ್ ಡಿಫೆನ್ಸು ಚೀನಾವನ್ನ ಬೆರಗುಗೊಳಿಸಿದೆ. ಹಾಗೂ ಗೆಳೆಯರೆ, ನಾವು ಈ ಹೇಳಿಕೆಯನ್ನ ನೀಡ್ತಾ ಇಲ್ಲ, ಬದಲಿಗೆ ಈ ಹೇಳಿಕೆಯನ್ನ ಚೀನಾದ ಸ್ವಂತ ಮೀಡಿಯಾಗಳು ಮಾಡಿವೆ. ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ರಿಪೋರ್ಟ್ನ ಪ್ರಕಾರ ಭಾರತವು ಮಿಸೈಲ್ ಡಿಫೆನ್ಸ್ನ ಜಾಲವನ್ನು ಸ್ಥಾಪಿಸುತ್ತಿದ್ದು ಲಾಂಗ್ ರೇಂಜ್, ಮೀಡಿಯಂ ರೇಂಜ್ ಮತ್ತು ಶಾರ್ಟ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಸಂಪೂರ್ಣ ಲೇಯರಿಗ ಸಿದ್ಧವಾಗಿದೆ. ಈ ಚೀನಾ ಮಾಧ್ಯಮಗಳ ಪ್ರಕಾರ ಭಾರತದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಿಯೋಜನೆಯು ಇಸ್ರೇಲ್ನಿಂದ ಎಲ್ಲೋ ಪ್ರೇರಿತವಾಗಿದೆ ಅಂತ ಹೇಳ್ತಾ ಇದೆ. ಉದಾಹರಣೆಗೆ ಭಾರತವು ಪ್ರತಿ 25 ಕಿಲೋಮೀಟರ್ ದೂರದಲ್ಲಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸುತ್ತಿದೆ. ಹಾಗೂ ಇದಷ್ಟೇ ಅಲ್ಲದೆ ಭಾರತವು ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಬರಾಕ್ 8 ಕ್ಷಿಪಣಿ ಡಿಫೆನ್ಸ್ ಸಿಸ್ಟಮ್ನ 13 ಬ್ಯಾಟರಿಗಳನ್ನು ಆಕ್ಟಿವ್ ಮಾಡಿದೆ. ಅದೇ ಸಮಯದಲ್ಲಿ ಭಾರತವು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ಬರಾಕ್ 8 ಮಿಸೈಲ್ ಡಿಫೆನ್ಸ್ ಗ್ರೌಂಡ್ ವರ್ಷನ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸುತ್ತಿದೆ. ಚೀನಾದ ಈ ಮಾಧ್ಯಮಗಳ ಪ್ರಕಾರ ಭಾರತವು ಈಗ ಮಿಸೈಲ್ ಡಿಫೆನ್ಸ್ ನಿಯೋಜಿಸಿರುವಷ್ಟು ದೊಡ್ಡ ಪ್ರಮಾಣದ ಮಿಸೈಲ್ ಡಿಫೆನ್ಸ್ ಅನ್ನ ಚೀನಾದ ಗಡಿ ಪ್ರದೇಶಗಳಲ್ಲಿ ಹಿಂದೆಂದೂ ನಿಯೋಜಿಸಿರಲಿಲ್ಲ. ಭಾರತ ಈ ಕಡೆ ಚೀನಾದೊಂದಿಗೆ ತನ್ನ ಮಾತುಕತೆ ನಡೆಸುತ್ತಿದೆ, ಆದರೆ ಅದು ತನ್ನ ಸಿದ್ಧತೆಗಳನ್ನು ಕೂಡ ಬಲಪಡಿಸಿದೆ. ಹಾಗೆ ನೋಡೋದಾದ್ರೆ ಈಗ ಗಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣದ ವಿಷಯದಲ್ಲಿ ಭಾರತ ಮತ್ತು ಚೀನಾ ಪ್ರಸ್ತುತ ಸಮಾನ ಸ್ಥಾನದಲ್ಲಿವೆ. ಹಾಗೂ 2027ರ ವೇಳೆಗೆ ಚೀನಾದ ಗಡಿಯಲ್ಲಿ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳು ಚೀನಾದ ಯೋಜನೆಗಳಿಗಿಂತ ಹೆಚ್ಚಾಗಿರ್ತವೆ. ಈ 2020ರ ಗಲ್ವಾನ್ ಸಂಘರ್ಷವು ನಿದ್ದೆ ಮಾಡ್ತಾ ಇರುವಂಥ ಭಾರತವನ್ನ ಎಚ್ಚರಗೊಳಿಸಿತು ಅಂತ ರಕ್ಷಣಾ ತಜ್ಞರು ನಂಬ್ತಾರೆ. ಯಾಕಂದ್ರೆ ಗಲ್ವಾನ್ ಸಂಘರ್ಷದ ನಂತರವೇ ಭಾರತವು ಚೀನಾದ ಬೆದರಿಕೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು, ಇದರ ಪರಿಣಾಮವಾಗಿ ಭಾರತವು ಈಗ ಚೀನಾದ ವಿರುದ್ಧ ಮಿಸೈಲ್ ಡಿಫೆನ್ಸ್ ಜಾಲವನ್ನ ಸ್ಥಾಪಿಸುವುದಕ್ಕಾಗಿ ಯೋಜಿಸಿತ್ತು. ಆದಾಗ್ಯೂ ಈಗ ಚೀನಾ ತನ್ನ HQ-9 ಮತ್ತು LY-18 ಅಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತದ ಮಿಸೈಲ್ ಡಿಫೆನ್ಸ್ ನಿಯೋಜನೆಯೊಂದಿಗೆ ಸ್ಪರ್ಧಿಸುವುದಕ್ಕೆ ಸಾಕಾಗುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಭಾರತವು ಬರಾಕ್ 8 ಮಿಸೈಲ್ ಡಿಫೆನ್ಸ್ ಯೋಜನೆಯನ್ನ ವೇಗವಾಗಿ ಮುಂದುವರಿಸಿದ್ದು, ಭಾರತವು ಈಗ ತನ್ನದೇ ಆದ ಹಲವು ರೀತಿಯ ಸ್ವದೇಶಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತಯಾರಿಸುತ್ತಿದೆ. ಇದರಿಂದಾಗಿ ಯಾವ ರೀತಿಯಲ್ಲಿ ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ತನ್ನ ಇಡೀ ದೇಶಕ್ಕೆ ಬಲವಾದ ಭದ್ರತೆಯನ್ನು ಒದಗಿಸುತ್ತಿದೆ, ಅದೇ ರೀತಿಯಲ್ಲಿಯೇ ಭಾರತವನ್ನು ಕೂಡ ಇದು ರಕ್ಷಿಸುತ್ತದೆ. ಸೊ ಗೆಳೆಯರಿ, ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.